ಶ್ರೀ ಸಕಲೇಶ್ವರ ಸ್ವಾಮಿ ದಿವ್ಯ ರಥೋತ್ಸವದ ಅಂಗವಾಗಿ ದಿನಾಂಕ 24ರಿಂದ ಮಾರ್ಚ್ 8ರವರೆಗೆ ಟಾಟಾ ಮೈದಾನದಲ್ಲಿ ವಸ್ತು ಪ್ರದರ್ಶನ, ವಿವಿಧ ಮನರಂಜನಾ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಉಪವಿಭಾಗಾಧಿಕಾರಿ ಡಾಕ್ಟರ್ ಎಂ.ಕೆ. ಶ್ರುತಿ ಹೇಳಿದರು. ನಮ್ಮ ವಸ್ತು ಪ್ರದರ್ಶನವನ್ನ ನಮ್ಮ ಪುರಸಭೆ ವತಿಯಿಂದ ಹಮ್ಮಿಕೊಂಡಿದ್ದೀವಿ. ಈ ದಿನ 24ನೇ ತಾರೀಕು ಉದ್ಘಾಟನೆ ಆಗಿರುತ್ತೆ. 108 ಮಹಿಳೆಯರು ಕೆಲಸದೊಂದಿಗೆ 3 ರಾಸುಗಳ ಜೊತೆಗೆ ನಮ್ಮ ಸಕಲೇಶ್ಪುರದ ದೇವಸ್ಥಾನ ಏನಿದೆ, ಸಕಲೇಶ್ವರ ದೇವಸ್ಥಾನದಿಂದ ಆ ಟಾಟಾ ಮೈದಾನ ಎಸ್ಟೇಟ್ ವಸ್ತು ಪ್ರದರ್ಶನ. ಶ್ರೀ ಸಕಲೇಶ್ವರ ಸ್ವಾಮಿ ದಿವ್ಯ ರಥೋತ್ಸವದ ಅಂಗವಾಗಿ ದಿನಾಂಕ 24ರಿಂದ ಮಾರ್ಚ್ 8ರವರೆಗೆ ಟಾಟಾ ಮೈದಾನದಲ್ಲಿ ವಸ್ತು ಪ್ರದರ್ಶನ, ವಿವಿಧ ಮನೋರಂಜನಾ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ಉಪವಿಭಾಗಾಧಿಕಾರಿ ಡಾಕ್ಟರ್ ಎಂ.ಕೆ. ಶ್ರುತಿ ಹೇಳಿದ್ದಾರೆ. ತಮ್ಮ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 25ರಂದು ಭಾನುವಾರ ಮೈಸೂರು ಕಲಾವಿದರಿಂದ ಸಂಜೆ 7:30ಕ್ಕೆ ರಸಮಂಜರಿ ಕಾರ್ಯಕ್ರಮ, 26ರಂದು 7:30ಕ್ಕೆ ಸಂತ ಜೋಸೆಫರ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ನಡೆಯಲಿದ್ದು, 27ರಂದು ಸಾರ್ವಜನಿಕರಿಗಾಗಿ ಸುಭಾಷ್ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನ ಬೆಳಗ್ಗೆ 9 ಗಂಟೆಗೆ ಏರ್ಪಡಿಸಲಾಗಿದೆ. ಆಸಕ್ತರು ಭಾಗವಹಿಸುವುದು ಎಂದು ಹೇಳಿದರು. 27ರಂದು ಉದಯವಾರ ಮತ್ತು ಭಾಗ್ಯ ಶಾಲಾ ಮಕ್ಕಳಿಂದ ಕಾರ್ಯಕ್ರಮ ನಡೆಯುತ್ತದೆ. 28ರಂದು ಮಹಿಳೆಯರಿಗಾಗಿ ಸುಭಾಷ್ ಮೈದಾನದಲ್ಲಿ ಬೆಳಗ್ಗೆ 9ರಿಂದ ಮ್ಯೂಸಿಕಲ್ ಚೇರ್ ಹಾಗೂ ರಿಂಗ್ ಎಸೆತ ನಡೆಯಲಿದೆ. ಅದೇ ದಿನ ರಾತ್ರಿ 7:30ಕ್ಕೆ ಶಟಲ್ ಬ್ಯಾಡ್ಮಿಂಟನ್, 29ರಂದು ಮಹಿಳೆಯರಿಗಾಗಿ ಬೆಳಗ್ಗೆ 9 ಗಂಟೆಗೆ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಥ್ರೋಬಾಲ್ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿದೆ. ಅದೇ ದಿನ ಮಧ್ಯಾಹ್ನ 3 ಗಂಟೆಗೆ ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆಯನ್ನ ಪುರಭವನದಲ್ಲಿ ಏರ್ಪಡಿಸಲಾಗಿದ್ದು, ಸಂಜೆ 7:30ಕ್ಕೆ ಜಾತ್ರಾ ಆವರಣದಲ್ಲಿ ಸಕಲೇಶ್ಪುರ ಬೀಟ್ಸ್ ಅವರಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ ಎಂದು. ಮಾರ್ಚ್ 1ರಂದು ಸಂಜೆ 7:30ಕ್ಕೆ ವಸ್ತು ಪ್ರದರ್ಶನ ಆವರಣದಲ್ಲಿ ಶಟಲ್ ಬ್ಯಾಡ್ಮಿಂಟನ್, 2ರಂದು ಬೆಳಗ್ಗೆ 9ರಿಂದ ಪುರಭವನದಲ್ಲಿ ಪುರುಷ ಹಾಗೂ ಮಹಿಳೆಯರಿಗಾಗಿ ಕೇರಂ ಮತ್ತು ಚೆಸ್ ಕ್ರೀಡೆಯನ್ನ, ಅದೇ ದಿನ ಸಂಜೆ 7:30ಕ್ಕೆ ವಿದ್ವಾನ್ ದಯಾನಂದ್ ಸಾರಥ್ಯದ ಕಲಾಭಾರತಿ ನಾಟ್ಯ ಶಾಲೆ ಸಕಲೇಶ್ಪುರ ಅವರಿಂದ ನೃತ್ಯ ರೂಪಕ ಕಾರ್ಯಕ್ರಮ ಜರುಗಲಿದ್ದು, 3ರ ಬೆಳಗ್ಗೆ 9 ಗಂಟೆಗೆ ಸುಭಾಷ್ ಮೈದಾನದಲ್ಲಿ ಪುರುಷರಿಗಾಗಿ ಶಾರ್ಟ್ ಬಾಲ್ ಪಂದ್ಯಾವಳಿಯನ್ನ ನಡೆಸಲಿದೆ. ಅದೇ ದಿನ ಸಂಜೆ 7:30ಕ್ಕೆ ಜಾತ್ರಾ ಆವರಣದಲ್ಲಿ ಡ್ಯಾನ್ಸ್ ಕಿಪ್ಪಚ್ಚು ತಂಡದಿಂದ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. 4ರಂದು ಬೆಳಗ್ಗೆ 9ರಿಂದ ಸರ್ಕಾರಿ ನೌಕರರಿಗಾಗಿ ಸುಭಾಷ್ ಮೈದಾನದಲ್ಲಿ ಕ್ರಿಕೆಟ್ ಪಂದ್ಯಾವಳಿಯನ್ನ, ಅದೇ ದಿನ ಸಂಜೆ 7:30ಕ್ಕೆ ತಾಲೂಕು ಕಬಡ್ಡಿ ಪಂದ್ಯಾವಳಿಯನ್ನ ಜಾತ್ರಾ ಮೈದಾನದಲ್ಲಿ ನಡೆಯಲಿದೆ. ಸಂಜೆ 7:30ಕ್ಕೆ ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಜಾತ್ರಾ ಆವರಣದಲ್ಲಿ ನಡೆಸಲಾಗುವುದು. 6ರಂದು ಸಂಜೆ 7:30ಕ್ಕೆ ವಸ್ತು ಪ್ರದರ್ಶನದ ಆವರಣದಲ್ಲಿ ಸರ್ಕಾರಿ ನೌಕರರ ಸಂಘದಿಂದ ಮನರಂಜನಾ ಕಾರ್ಯಕ್ರಮ. 7ರಂದು ಸಂಜೆ 7:30ಕ್ಕೆ ಜೂನಿಯರ್ ಪುನೀತ್ ರಾಜ್ಕುಮಾರ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. 8ರಂದು ಸಂಜೆ 7:30ಕ್ಕೆ 200ಕ್ಕೂ ಹೆಚ್ಚು ಕಲಾವಿದರಿಂದ ವಿವಿಧ ರಾಜ್ಯಗಳ ಪಂಜಾಬಿ, ರಾಜಸ್ಥಾನಿ, ಲಂಬಾಣಿ, ಕೇರಳದ ತೈಯ ನೃತ್ಯದೊಂದಿಗೆ ಕರ್ನಾಟಕ ಯಕ್ಷಗಾನದೊಂದಿಗೆ ಚಂಡೆ, ಕಂಸಾಳೆ, ಡೊಳ್ಳು ಕುಣಿತ, ಜಾನಪದ ನೃತ್ಯ, ಕಲೆಗಳ ಜಾತ್ರೆ, ಕಲಾ ಪರ್ವ ಕಾರ್ಯಕ್ರಮ ನಡೆಯಲಿದೆ ಎಂದು ತಿಳಿಸಿದರು. ಸೊ ಇದೇ ರೀತಿಯಾಗಿ ನಾವು 24ನೇ ತಾರೀಕಿಂದ 8ನೇ ತಾರೀಕು ನಮ್ಮ ಜಾತ್ರೆ ಮುಗಿಯೋವರೆಗೂ ಸಹ ಡೈಲಿ ನಮ್ಮ ಒಂದು ಇವೆಂಟ್ಸ್ ನ ಪ್ಲಾನ್ ಮಾಡ್ಕೊಂಡಿದೀವಿ. ಆ ಇವೆಂಟ್ಸ್ ಆ ದಿನ ಏನೇನಿರುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಹೋಗ್ತೇನೆ. 25ನೇ ತಾರೀಕು ನಮಗೆ ಸಂಜೆ ಮೈಸೂರು ಕಲಾವಿದರಿಂದ ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಸಂಜೆ 7:30ರಿಂದ. 26ನೇ ತಾರೀಕು ನಮ್ಮ ಸೆಂಟ್ ಜೋಸೆಫ್ ಸ್ಕೂಲ್ ಮತ್ತೆ ನಮ್ಮ ಆಕ್ಸ್ಫರ್ಡ್ ಶಾಲಾ ವತಿಯಿಂದ ಮನೋರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಸಂಜೆ 7:30ಗೆ. 27ನೇ ತಾರೀಕು ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಕ್ರಿಕೆಟ್ ಪಂದ್ಯಾವಳಿ ಇರುತ್ತೆ. ಎಲ್ಲಾ ಟೀಮ್ಸ್ ಸಹ ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡಿಸೋರು ನಮ್ಮ ಪುರಸಭೆಯವರಿಗೆ ತಾವು ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. 27ನೇ ತಾರೀಕು ಸಂಜೆ 7:00ವರೆಗೆ ಉದಯವಾರ ಮತ್ತು ಭಾಗ್ಯ ಶಾಲೆಯವರು ನಮಗೆ ರಸಮಂಜರಿ ಕಾರ್ಯಕ್ರಮವನ್ನು ಕೊಡ್ತಾರೆ. 28ನೇ ತಾರೀಕು ಬುಧವಾರ ಬೆಳಗ್ಗೆ ಮಹಿಳೆಯರಿಗೆ ಮ್ಯೂಸಿಕಲ್ ಚೇರ್ ಮತ್ತೆ ರಿಂಗ್ ಎಸೆತ ಇದು ಹಮ್ಮಿಕೊಂಡಿದ್ದೀವಿ ಕಾರ್ಯಕ್ರಮನ. 28ನೇ ತಾರೀಕು ಸಂಜೆ 7:00ವರೆಗೆ ಅಲ್ಲೇ ಟಾಟಾ ಮೈದಾನದಲ್ಲೇ ಶಟಲ್ ಬ್ಯಾಡ್ಮಿಂಟನ್ ಕಾರ್ಯಕ್ರಮ. ಸೊ ಯಾರು ಇಂಟ್ರೆಸ್ಟೆಡ್ ಇರ್ತೀರೋ ಅವರೆಲ್ಲ ತಾವು ಪುರಸಭೆಯಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಅಂಡ್ 29ನೇ ತಾರೀಕು ಗುರುವಾರ ಬೆಳಗ್ಗೆ 9 ಗಂಟೆಗೆ ಮಹಿಳೆಯರಿಗೆ ಥ್ರೋಬಾಲ್, ಆಮೇಲೆ ಅದನ್ನ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತೇವೆ. ಗುರುವಾರ ಅದೇ ದಿವಸ ಬೆಳಗ್ಗೆನೆ ಮಧ್ಯಾಹ್ನ 3 ಗಂಟೆಗೆ ರಂಗೋಲಿ ಸ್ಪರ್ಧೆಯನ್ನ ಮಹಿಳೆಯರಿಗೆ ಪುರಸಭೆಯಲ್ಲಿ ಹಮ್ಮಿಕೊಂಡಿದ್ದೇವೆ. 29ನೇ ತಾರೀಕು ಅವತ್ತೇ ಗುರುವಾರ ಸಂಜೆ 7:00ವರೆಗೆ ಸಕಲೇಶ್ಪುರ ಬೀಟ್ಸ್ ತಂಡದವರಿಂದ ನಮ್ಗೆ ಆರ್ಕೆಸ್ಟ್ರಾ ಕಾರ್ಯಕ್ರಮ ಇರುತ್ತೆ. ಶುಕ್ರವಾರ ಬೆಳಗ್ಗೆ 7:00ವರೆಗೆ ಶಟಲ್ ಬ್ಯಾಡ್ಮಿಂಟನ್ ಕಾರ್ಯಕ್ರಮ ಇರುತ್ತೆ. ಆಮೇಲೆ ಶನಿವಾರ ಬೆಳಗ್ಗೆ 9 ಗಂಟೆಗೆ ಚೆಸ್ ಮತ್ತೆ ಕೇರಂ ಕಾರ್ಯಕ್ರಮ ನಮ್ಮ ಪುರಸಭೆಯಲ್ಲಿ ಇರುತ್ತೆ. ಶನಿವಾರ ಸಂಜೆ 7:00ವರೆಗೆ ವಿದ್ವಾನ್ ದಯಾನಂದ ಡ್ಯಾನ್ಸ್ ಕ್ಲಾಸ್ ಅವರು ಸಂಜೆ ಕಾರ್ಯಕ್ರಮವನ್ನು ಕೊಡ್ತಾರೆ. ಸಂಡೇ ಬೆಳಗ್ಗೆ ಫುಟ್ಬಾಲ್ ನಮ್ಮ ಸುಭಾಷ್ ಮೈದಾನದಲ್ಲಿ 9:00ವರೆಗೆ. ಸಂಜೆ ಅವತ್ತು ಭಾನುವಾರ 7:00ವರೆಗೆ ಡ್ಯಾನ್ಸ್ ಪೀಪಲ್ಸ್ ಡ್ಯಾನ್ಸ್ ಕ್ಲಾಸ್ ವತಿಯಿಂದ
ಮನೋರಂಜನಾ ಕಾರ್ಯಕ್ರಮ ಇರುತ್ತೆ. ಸೋಮವಾರ ಬೆಳಗ್ಗೆ 9 ಗಂಟೆಗೆ ಕ್ರಿಕೆಟ್. ಒಂದ್ ದಿವಸ ಮೊದಲೇ ಗುರುವಾರ ಕ್ರಿಕೆಟ್ ಇರುತ್ತೆ, ಮತ್ತೆ ಸೋಮವಾರನೂ ಸಹ ಕ್ರಿಕೆಟ್ ಇರುತ್ತೆ. ಸೋಮವಾರ ಸಂಜೆ 7:30 ಟಾಟಾ ಮೈದಾನದಲ್ಲಿ ನಮ್ಗೆ ಕಬಡ್ಡಿ ಪಂದ್ಯಾವಳಿಯನ್ನು ನಡೆಸ್ತೀವಿ. ಮಂಗಳವಾರನೂ ಸಹ ಸಂಜೆ ಸೋಮವಾರ ಸಂಜೆ 7:30 ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿ, ಮಂಗಳವಾರ ಸಂಜೆ 7:30 ಜಿಲ್ಲಾ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಇರುತ್ತೆ. ಬುಧವಾರ ನಮ್ಮ ಸರ್ಕಾರಿ ನೌಕರ ಸಂಘದಿಂದ ಮನೋರಂಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಗುರುವಾರ ಜೂನಿಯರ್ ಪುನೀತ್ ರಾಜ್ಕುಮಾರ್ ತಂಡದಿಂದ ರಸಮಂಜರಿ ಕಾರ್ಯಕ್ರಮ ಇರುತ್ತೆ ಸಂಜೆ 7:30. ಶುಕ್ರವಾರ ನಮ್ಮ ಕೊನೆ ದಿವಸ. ಅವತ್ತು ನಮ್ಮ ಲೋಕಲ್ ದಯಾನಂದ ಡ್ಯಾನ್ಸ್ ಕ್ಲಾಸ್ ವತಿಯಿಂದ ವಿವಿಧ ರಾಜ್ಯಗಳ ಏನೇನು ನಮ್ಮ ಡ್ಯಾನ್ಸರ್ಸ್ ಇದೆ, ನಮ್ಮ ಕಲ್ಚರಲ್ ಡ್ಯಾನ್ಸರ್ಸ್, ಇಡೀ ನಮ್ಮ ಭಾರತ ದೇಶದ ಕಲ್ಚರ್ನ ಪ್ರೊಜೆಕ್ಟ್ ಮಾಡೋ ತರ ಪಂಜಾಬಿ ಡ್ಯಾನ್ಸ್ ಇರ್ಬೋದು, ಆಮೇಲೆ ಕೈಯಂ ಕೇಳೋದು, ಯಕ್ಷಗಾನ, ಕಂಸಾಳ, ಈ ತರ ಎಲ್ಲಾ ನಮ್ಮ ವಿವಿಧ ರಾಜ್ಯಗಳ ಒಂದು ಸಾಂಸ್ಕೃತಿಕ ವೈಭವವನ್ನು ತೋರಿಸೋಣ ಅಂತ 8ನೇ ತಾರೀಕು ಒಂದು ಸುಮಾರು 150ಕ್ಕೂ ಹೆಚ್ಚು ಕಲಾವಿದರು ಬಂದು ನಮ್ಗೆ ಆ ಸ್ಟೇಜ್ ಮೇಲೆ ಕಾರ್ಯಕ್ರಮ ಕೊಡ್ತಾರೆ. ಈ ತರ ನಮ್ಮ ಕಲ್ಚರಲ್ ಈವೆಂಟ್ಸ್ ನೆಲ್ಲ ಪ್ಲಾನ್ ಮಾಡ್ಕೊಂಡಿದೀವಿ. ಸ್ಪೋರ್ಟ್ಸ್ ಸಹ ಯಾವ ಡೇಸ್ ಅಲ್ಲಿ ಅಂತ ತಮ್ಗೆ ನಾವು ಶೇರ್ ಮಾಡ್ತೀವಿ. ಸೊ ಎಲ್ಲರದ ಸಾರ್ವಜನಿಕರಲ್ಲಿ ವಿನಂತಿ ಮಾಡ್ಕೊಳ್ಳೋದು ಏನಂತಂದ್ರೆ, ಸ್ಪೋರ್ಟ್ಸ್ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವರೆಲ್ಲಾನು ನಮ್ಮ ಪುರಸಭೆಯಲ್ಲಿ ನಾವು ಟೀಮ್ಸ್ ಮಾಡಿದ್ವಿ. ಆ ಟೀಮ್ಸ್ ಯಾರ್ಯಾರ ಹತ್ರ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಅಲ್ಲಿ ನೋಟಿಸ್ ಬೋರ್ಡ್ ಅಲ್ಲಿ ಇರುತ್ತೆ. ಪ್ಲಸ್ ಎಲ್ಲಾ ನಾವು ಮೀಡಿಯಾ ಕಂಪ್ನಿ ಶೇರ್ ಮಾಡ್ತೀವಿ, ಎಲ್ಲಾ ಗ್ರೂಪ್ಸ್ ಅಲ್ಲೂ ಶೇರ್ ಮಾಡ್ಕೊಂತೀವಿ. ಅವ್ರ ಹತ್ರ ಬಂದು ರಿಜಿಸ್ಟ್ರೇಷನ್ ಮಾಡಿಸ್ತೀವಿ. ಆಮೇಲೆ ಸಂಜೆ ನಾವು ಕಲ್ಚರಲ್ಸ್ ಸಹ ಪ್ಲಾನ್ ಮಾಡಿದೀವಿ. ಸೊ ಆದಷ್ಟು ಹೆಚ್ಚಿನ ಜನ ಬಂದು ಪಾಲ್ಗೊಂಡು ಇದನ್ನ ಸಕ್ಸಸ್ ಮಾಡಬೇಕು ಅಂತ ನಾನು ಹೇಳ್ತೀನಿ.